ಬಿಜೆಪಿ ಪಾಳೆಯದಲ್ಲಿ ಬಂಡಾಯದ ಬೇಗುದಿ. ಹೇಗೆ ಶಮನ ಮಾಡ್ತಾರೆ ಬಿಜೆಪಿ ನಾಯಕರು ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಕಾರಣ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಹಂಚಿಕೆ ಆಗಿರುವ ಬೆನ್ನಿಗೆ ದೊಡ್ಡ ಮಟ್ಟದ ಅಸಮಾಧಾನ. ಗೋ ಬ್ಯಾಕ್ ಗೋವಿಂದ ಕಾರಜೋಳ ಅನ್ನುವಂಥ ಅಭಿಯಾನ ಕೂಡ ಪ್ರಾರಂಭ ಆಯಿತು. ನಿನ್ನೆ ಅವರು ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಅಡ್ಡಿಪಡಿಸಿದ್ರು ಇದೆಲ್ಲವನ್ನ ಕೂಡ ನಾವು ಗಮನಿಸಿದ್ವಿ. ಶಾಸಕ ಚಂದ್ರಪ್ಪ ಅಸಮಾಧಾನವನ್ನ ಸರಿ ಮಾಡುತ್ತಾ ಬಿಜೆಪಿ ಹೈಕಮಾಂಡ್ ಚಂದ್ರಪ್ಪ ಪುತ್ರ ರಘುಚಂದನ್ ಮನವೊಲಿಕೆಗೆ ನಿರಂತರವಾಗಿ ಕಸರತ್ತಾಗ್ತಾ ಇದೆ. ಬಟ್ ಇಲ್ಲಿ ತನಕ ಅದು ಸಫಲವಾಗಿಲ್ಲ. ಸಂಘ ಪರಿವಾರದ ನಾಯಕರಿಂದ ಮನವೊಲಿಕೆಯ ಪ್ಲಾನ್ ಆಗ್ತಾ ಇದೆಯಂತೆ. ಪರೋಕ್ಷವಾಗಿ ಸಮಾಧಾನ ಪಡಿಸೋದಕ್ಕೆ ಬಿಎಸ್ವೈ ಮತ್ತು ಬಿವೈ ವಿಜೇಂದ್ರ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಸಾಧ್ಯ ಆಗ್ತಾ ಇಲ್ಲ. ಈಗ ರವಿಕುಮಾರ್ ಮೂಲಕ ಚಂದ್ರಪ್ಪ ಅವರನ್ನ ಸಂಪರ್ಕಿಸೋದಕ್ಕೆ ಬಿಎಸ್ ಯಡಿಯೂರಪ್ಪನವರು ಮುಂದಾಗಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ನಾನು ಪಕ್ಷದಿಂದ ಒಂದು ಕಾಲು ಹೊರಗೆ ಇಟ್ಟಿದ್ದೀನಿ ಅಂತ ಚಂದ್ರಪ್ಪ ಅವರು ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರಂತೆ. ಅಭ್ಯರ್ಥಿ ಬದಲಾಯಿಸಿ ಇಲ್ಲ ನನ್ನ ಮಗನ ಸ್ಪರ್ಧೆ ಫಿಕ್ಸ್ ಅಂತ ಚಂದ್ರಪ್ಪ ಅವರು ಕೂಡ ಹೇಳಿದ್ದಾರೆ. ಈ ನಿನ್ನೆ ನಡೆದಿರೋ ಗಲಾಟೆ ಇದು ನಿನ್ನೆ ರಾತ್ರಿ ಇವತ್ತಿನ ಬೆಳಗಿನ ಜಾವ ಕೂಡ ಆಲ್ರೆಡಿ ಅಲ್ಲಿ ಸಿರಿಗೆರೆ ಮಠಕ್ಕೆ ಭೇಟಿ ನೀಡಬೇಕು ಅಂತ ಹೇಳಿ ಗೋವಿಂದ ಕಾರಜೋಳ ಅವರು ನಿರ್ಧಾರ ಮಾಡಿದ್ದಾರೆ. ಇವತ್ತು ಅಲ್ಲೂ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಹೊಳಲ್ಕೆರೆ ಗಣಪತಿ ದೇವಸ್ಥಾನದ ಮುಂಭಾಗ ಅಲ್ಲಿಗೆ ಭೇಟಿ ನೀಡಬೇಕು ಅಂತಿದ್ದಾರೆ. ಅಲ್ಲೂ ಕೂಡ ಪ್ರತಿಭಟನೆ ಮಾಡಬೇಕು ಅಂತಿದ್ದಾರೆ. ಯಾಕಂತಂದ್ರೆ ಈಗ ಹೋಗ್ತಿರೋದು ಶಾಸಕ ಎಂ ಚಂದ್ರಪ್ಪ ಅವರ ಕ್ಷೇತ್ರಕ್ಕೇನೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಗೋವಿಂದ ಕಾರಜೋಳ ಅವರು. ಇನ್ಫ್ಯಾಕ್ಟ್ ನಿನ್ನೆ ರಘುಚಂದನ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಾಗ ಹೇಳ್ತಾ ಇದ್ರು, ಏನು ಗೊತ್ತಿದೆ ಚಿತ್ರದುರ್ಗ ಕ್ಷೇತ್ರದಲ್ಲಿ ಅಂತ ಹೇಳಿ ಅಭ್ಯರ್ಥಿಯಾಗಿ ಗೋವಿಂದ ಕಾರಜೋಳ ಅವರನ್ನ ಕಳಿಸಿದ್ದಾರೆ. ಇಲ್ಲಿನ ಮತದಾರರು ಗೊತ್ತಾ, ಮತಕ್ಷೇತ್ರ ಗೊತ್ತಾ, ಎಷ್ಟು ವಾರ್ಡ್ ಇದೆ ಗೊತ್ತಾ, ಯಾವುದು ಬಿಜೆಪಿ ವಾರ್ಡ್ ಅನ್ನೋದು ಗೊತ್ತಾ, ಬಿಡಿ ಮತದಾರರನ್ನು ಬಿಟ್ಬಿಡಿ, ಅಟ್ಲೀಸ್ಟ್ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಬಿಜೆಪಿಯ ನಾಯಕರು ಯಾರ್ಯಾರಿದ್ದಾರೆ ಗೊತ್ತಾ, ರಿಪಬ್ಲಿಕನ್ ಜೊತೆ ರಘುಚಂದನ್ ಅವರು ಮಾತಾಡ್ತಾ ಇದ್ರು. ಬೆಳಗ್ಗೆ ಸಂಪರ್ಕ ಸಿಕ್ಕಿದ್ರು ನಮ್ಗೆ. ಅವ್ರು ಹೇಳಿದ್ ಒಂದೇ ಮಾತು, ಬರೀ ಜಾತಿ ಆಧಾರದಲ್ಲಿ ಟಿಕೆಟ್ ಹಂಚಿಕೆ ಮಾಡ್ತೀರಿ ಅಂತ ಆದ್ರೆ ಸಾಮಾನ್ಯ ಕಾರ್ಯಕರ್ತರಿಗೆ ಬೆಲೆ ಏನಿದೆ? ಪಕ್ಷ ಸಂಘಟನೆಯಿಂದ ನಾವು ಕೆಲಸ ಮಾಡಿದ್ದೀವಿ, ತಳಮಟ್ಟದಿಂದ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ. ನಮಗ್ ನೀವು ಟಿಕೆಟ್ ಕೊಡಲ್ಲ ಅಂತ ಆದ್ರೆ, ಹೊರಗಿನವ್ರಿಗೆ ಟಿಕೆಟ್ ಕೊಡ್ತೀರಿ ಅಂತ ಆದ್ರೆ ನಾವ್ಯಾಕೆ ಕೆಲಸ ಮಾಡಬೇಕು ಪಕ್ಷದಲ್ಲಿ? ಈ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಕಂಟೆಸ್ಟ್ ಮಾಡ್ತೀನಿ, ಬೆಂಬಲಿಗರ ಒತ್ತಡ ಹೆಚ್ಚಾಗ್ತಾ ಇದೆ ನನಗೆ ಅನ್ನೋದನ್ನ ಬಹಳ ಯಾವ ಮಟ್ಟಿಗೆ ಅಂತಂದ್ರೆ ನಿನ್ನೆ ಪೊಲೀಸರು ಕ್ರೇಟ್ ಗಟ್ಲೆ ಮೊಟ್ಟೆ ಇವರಿಗೆ ಗೋವಿಂದ ಕಾರಜೋಳ ಅವರು ಬಂದಾಗ ಕಾರ್ ಮೇಲೆ ಎಸಿಬೇಕು ಅಂತ ಮೊಟ್ಟೆ ತಂದಿದ್ರು. ಯಾರು ತಂದಿರೋದು? ಬಿಜೆಪಿಯದೇ ಕಾರ್ಯಕರ್ತರು, ಕಾಂಗ್ರೆಸ್ನವರಲ್ಲ, ಬೇರೆ ಪಕ್ಷದವರಲ್ಲ, ಬಿಜೆಪಿ ಪಕ್ಷದೇ ಕಾರ್ಯಕರ್ತರು ಮೊಟ್ಟೆ ತಂದಿದ್ರಂತೆ. ಅದನ್ನೆಲ್ಲ ವಶಕ್ಕೆ ಪಡೆದು ಪೊಲೀಸರು ಅಲ್ಲಿಂದ ಸಾಗಿಸಿದ್ದಾರೆ. ಅಂದ್ರೆ ಯಾವ ಮಟ್ಟಿಗೆ ಬಂಡಾಯ ಇದೆ ಇದು? ಪಕ್ಷದ ಆಂತರಿಕ ವಿಚಾರ. ನೋ ಡೌಟ್ ಯಾರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಬೇಕು, ಅವ್ರು ನಿಲ್ಲಿಸಿದ್ರೆ ಪ್ಲಸ್ ಏನು ಮೈನಸ್ ಏನು, ಪಕ್ಷ ಒಂದು ಸರ್ವೆ ನಡೆಸಿರುತ್ತೆ, ಅಭಿಪ್ರಾಯ ಸಂಗ್ರಹಿಸಿರುತ್ತೆ, ಅದಾದ ನಂತರದಲ್ಲೇನೆ ಟಿಕೆಟ್ ಕೊಟ್ಟಿರುತ್ತೆ. ಬಟ್ ಈ ಮಟ್ಟಿನ ಬಂಡಾಯ ಬಹಳ ದಿನ ಏನು ಉಳಿದಿಲ್ಲ ಶ್ರುತಿ, ಚುನಾವಣೆಗೆ ಒಂದು ತಿಂಗಳಿಗಿಂತ ಕಡಿಮೆ ಸಮಯ ಉಳಿದಿರೋದು. ಹೀಗಾಗಿ ಇಂಥ ಸಂದರ್ಭದಲ್ಲಿ ಈ ಬಂಡಾಯನ ಸರಿ ಮಾಡಿಕೊಂಡು ಅಭ್ಯರ್ಥಿಯನ್ನ ಪ್ರಚಾರಕ್ಕೆ ಕಳಿಸಿ, ಹಾಗೆ ಕಂಪ್ಲೀಟ್ ಆಗಿ ನೆಗೆಟಿವ್ ಇರೋ ಗ್ರೌಂಡ್ ಅನ್ನ ಪಾಸಿಟಿವ್ ಆಗಿ ಪರಿವರ್ತನೆ ಮಾಡಿಕೊಂಡು ಮತದಾರರನ್ನ ರೀಚ್ ಆಗಿ ಯಾವಾಗಿದೆಲ್ಲ ಸಮಯ ಎಲ್ಲಿದೆ? ಹೀಗಾಗಿ ಚಿತ್ರದುರ್ಗದಲ್ಲಂತೂ ಸದ್ಯಕ್ಕೆ ದೊಡ್ಡ ಬಂಡಾಯವೇ ಕಾಣೋಕೆ ಸಿಗ್ತಾ ಇದೆ. ಬಿಜೆಪಿ ಪಾಳ್ಯಕ್ಕೆ ಯಾವ ರೀತಿ ಸರಿಪಡಿಸ್ಕೊಳ್ಳುತ್ತೆ ಇದನ್ನ ಹೈಕಮಾಂಡ್, ಹೇಗೆ ಮನವೊಲಿಸ್ತಾರೆ ರಘುಚಂದನ್ ಹಾಗೆ ಅವರ ತಂದೆ ಚಂದ್ರಪ್ಪ ಅವರದ್ದು ಕಾದ್ ನೋಡೋಣ. ಇನ್ನು ಬೆಂಗಳೂರಿನಲ್ಲಿ ಬಿಲ್ಡರ್ಗಳಿಗೆ ಬೆಳಗ್ಗೆ ಐಟಿ ಶಾಕ್ ತಟ್ಟಿದೆ. ಬೆಳಗ್ಗೆ ಬಿಲ್ಡರ್ಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬಿಲ್ಡರ್ಗಳ ಮನೆ ಹಾಗೆ ಕಚೇರಿಗಳ ಮೇಲೆ ದಾಳಿ ನಡೆಸಿದ್ದಾರೆ. 20ಕ್ಕೂ ಹೆಚ್ಚು ಕಡೆ ದಾಳಿ ಮಾಡಿದ್ದಾರೆ ಐಟಿ ಅಧಿಕಾರಿಗಳು. ಕೊಡಿಗೆಹಳ್ಳಿಯ ನಂಜುಂಡೇಶ್ವರ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್, ಇದಕ್ಕೆ ಸಂಬಂಧಪಟ್ಟ ಮಾಲೀಕರು ಅವರ ಮನೆ ಕಚೇರಿ ಮೇಲೆ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ಐಟಿ ಅಧಿಕಾರಿಗಳು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಎಷ್ಟೊತ್ತಿಗೆ ದಾಳಿ ಆಗಿರೋದು, ಎಷ್ಟು ಕಡೆ ಆಗಿದೆ, ಸದ್ಯ ಏನ್ ಮಾಹಿತಿ ಸಿಗ್ತಾ ಇದೆ? ಶ್ರುತಿ, ಏನು ಬೆಳಗ್ಗೆ ಐಟಿ ಅಧಿಕಾರಿಗಳು ರಾಜಧಾನಿ ಬೆಂಗಳೂರಿನ 20ಕ್ಕೂ ಹೆಚ್ಚು ಕಡೆ ಒಂದು ಏಕಕಾಲದಲ್ಲಿ ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ನಂಜುಂಡೇಶ್ವರ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಕೇರ್ಪುರಮದ ಕೊಡಿಗೆಹಳ್ಳಿ ಬಳಿ ಏನಿದೆ, ಇಲ್ಲಿ ಒಂದು ಕಡೆ ಆದರೆ ಅವರ ಕಚೇರಿ ಮತ್ತು ಅವರ ಮನೆಗಳ ಸೇರಿದಂತೆ ಅವರ ಸಂಬಂಧಿಕರ ಮನೆಯಲ್ಲೂ ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಐಟಿ ಏಕಕಾಲಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಿನ ಬಿಲ್ಡರ್ಗಳ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಮುಖ ಕಾರಣ ಅಂತಂದರೆ
ಒಂದು ಏನು ಟ್ಯಾಕ್ಸ್ ವೈಲೇಷನ್ಸ್ ಬಗ್ಗೆ ಇವ್ರ ಬಗ್ಗೆ ಸಾಕಷ್ಟು ಆರೋಪಗಳಿದ್ದು, ಜೊತೆಗೆ ಈ ಒಂದು ಎಲೆಕ್ಷನ್ ಟೈಮಲ್ಲಿ ಇವ್ರಗಳ ಕಡೆಯಿಂದ ಒಂದಷ್ಟು ಫಂಡಿಂಗ್ ಇರೋ ಸಾಧ್ಯತೆಗಳಿದ್ದಾವೆ ಅನ್ನೋ ಒಂದು ಮಾಹಿತಿಗಳು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಬಳಿ ಇದ್ದದ್ದು. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಬೆಳಗ್ಗೆ 6 ಗಂಟೆಗೆ IT ಅಧಿಕಾರಿಗಳು ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು ನಗರದ ವಿವಿಧ ಕಡೆ ನಡೆದಿರತಕ್ಕಂಥ ದಾಳಿಯಲ್ಲಿ ಇದುವರೆಗೂ ಸಾಕಷ್ಟು ದಾಖಲೆಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತೇಳಿ IT ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ನಿಖರವಾಗಿ ಎಷ್ಟು ಮೊತ್ತದ ಟ್ಯಾಕ್ಸ್ ವೈಲೇಷನ್ಸ್ ಆಗಿತ್ತು ಅಥವಾ ಚುನಾವಣೆಗೆ ಫಂಡ್ ಏನಾದರೂ ಸಂಗ್ರಹ ಮಾಡ್ತಾ ಇದ್ರ, ಈ ಎಲ್ಲದರ ಬಗ್ಗೆ ಇನ್ನೂ ದಾಳಿ ಮುಂದುವರಿತಾ ಇದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ 20ಕ್ಕೂ ಹೆಚ್ಚು ಕಡೆಯೂ ಸಹ ದಾಳಿ ಮುಂದುವರೆದಿರ್ತಕ್ಕಂಥದ್ದು ಶ್ರುತಿ.